ನೋಡಿ ಈ ತರ ಲೋಡ್ ಮಾಡ್ತಾರೆ ನೋಡಿ. ಮಿರರ್ ಮುರಿದೋಯ್ತು. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ಕೊ ಬರ್ತಾ ಇದೆ, ರೈಟ್ ಸೈಡಲ್ಲಿ ಮರ ಟಾರ್ಪಲ್ ಎಳಿಬೇಕು. ಆ ಗಾಡಿಯವ್ರು ಇದ್ರು, ಗಾಡಿಯವರೆಲ್ಲ ಹೋಗ್ಬಿಟ್ಟಿದ್ರು ಎರಡು ಗಾಡಿ. ಫೈನಲಿ ಸ್ನಾನ ಮಾಡೋ ಅಂತ ಟೈಮ್ ಬಂತು. ತಗ ಕುದೀತೈತಿ. ಏನೇ ಆಗಲಿ ನೈಟ್ ಗಾಡಿ ಓಡಿಸೋದೇ ಬೆಸ್ಟ್ ಗುರು. ಆರಾಮಾಗಿ ಕತ್ಲಲ್ಲಿ ತಂಪೊತ್ತಾಗಿ ಕೂಲಾಗಿ ಗಾಡಿ ಓಡಿಸ್ಬೋದು. 9 ಹೊತ್ತು 11 8 ಅವರ್ ಜರ್ನಿ, ನಾನ್ ಸ್ಟಾಪ್ 8 ಅವರ್ ಗಾಡಿ ಓಡಿಸಿ ಇವಾಗ ಇಲ್ಲಿ ಕೂತಿದ್ದೀವಿ. ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಎಲ್ಲಿದ್ದೀನಪ್ಪ ಸದ್ಯಕ್ಕೆ ಅಂದರೆ ಇನ್ನು ಹೈದ್ರಾಬಾದಲ್ಲೇ ಇದ್ದೀನಿ. ಯಾಕೆ ಕೇಳ್ತೀರ ನನ್ನ ಅವಸ್ಥೆನ? ಬಂದು ಆಲ್ರೆಡಿ 3 ದಿನ ಆಯಿತು. 3 ದಿನದಿಂದ ಸ್ನಾನ ಇಲ್ಲ, ಏನಿಲ್ಲ, ಲೋಡ್ ಇಲ್ಲ. ಬೇಡ, ಹೈದ್ರಾಬಾದ್ ಸವಸ ಬೇಡ ಅನ್ನಿಸ್ಬಿಟ್ಟೈತೆ. ಎಲ್ಲರಿಗೂ ಪಟ ಅಂತ ಲೋಡ್ ಆಗ್ತೇವೆ ಅಂತ ಹೇಳ್ತಾರೆ. ಹೈದ್ರಾಬಾದಿಗೆ ಬಂದರೆ ನನಗೇನೋ ಗೊತ್ತಿಲ್ಲಪ್ಪ, ಲೋಡೇ ಆಗಲಿಲ್ಲ. 3 ದಿನ ಆಯಿತು, ಇವತ್ತು 3ನೇ ದಿನ. ಇವತ್ತು ಲೋಡಿಗೆ ಬಂದಿದ್ದೀನಿ. ಏನು ಲೋಡು ಅಂದರೆ ಇದು ನೋಡಿ, ಮಿಷಿನರಿ ಲೋಡು. ಒಟ್ಟು 4 ಗಾಡಿ ಅಂತ 2 ಗಾಡಿ ಆಲ್ರೆಡಿ ಆಗಿ ನಿಂತವೆ. ನಂದೊಂದು ಗಾಡಿ ಬಂದಿದ್ದೀನಿ, ಇನ್ನೊಂದು ಗಾಡಿ ಹೊರಗಡೆ ಐತೆ. ಸೊ ಸುಮ್ಮನಿರಿಯಪ್ಪ, ನಿಜವಾಗ್ಲೂ ಬೇಜಾರಾಗೋಯ್ತು. ಹೈದ್ರಾಬಾದ್ ಸವಸ ಬೇಡ ಅನ್ನಿಸ್ಬಿಟ್ಟೈತೆ, ಅಷ್ಟೊಂದು ಬೇಜಾರಾಗೋಯ್ತು. 3 ದಿನದಿಂದ ಲೋಡ್ ಇಲ್ಲ, ಏನಿಲ್ಲ, ಸ್ನಾನನೂ ಮಾಡಿಲ್ಲ. ಬೆಂಗಳೂರಿಂದ ಬರ್ತಾ ಸ್ನಾನ ಮಾಡ್ಕೊಂಬಂದಿರೋನು, ಸ್ನಾನ ಕೂಡ ಮಾಡಿಲ್ಲ. ಹೊಸೂರಿಗೆ ಲೋಡ್ ಮಾಡ್ತಾರೆ ಇವಾಗ. ಬನ್ನಿ ಲೋಡೆಲ್ಲ ಮಾಡಿಸ್ಕೊಳ್ಳೋಣ. ಲೋಡೆಲ್ಲ ಮಾಡಿಸ್ಕೊಬಿಟ್ಟು ಸಿಗೋಣ. ಅವತ್ತಿಂದ ಏನು ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ, ನನಗೂ ಬೇಜಾರಾಗೋಗ್ಬಿಡ್ತದೆ. ಅಯ್ಯೋ ಏನು ಮಾಡೋಣ. ಅವತ್ತು ಹೋಗಿ ಖಾಲಿ ಮಾಡ್ಕೊಂಡವನು 3 ದಿನ ಆಯ್ತು ಇವತ್ತಿಗೆ. ಇವತ್ತು ಲೋಡ್ ಆಗ್ತಾಯಿದೆ. ಬನ್ನಿ ಲೋಡೆಲ್ಲ ಮುಗಿಸ್ಕೊಬಿಟ್ಟು ಮತ್ತೆ ಸಿಗೋಣ. ಇವತ್ತೇ ಬಿಲ್ ಕೊಡ್ತಾರೋ ನಾಳೆ ಬಿಲ್ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ. ನೋಡಿ ಈ ಥರ ಲೋಡ್ ಮಾಡ್ತಾರೆ. ಈ ಕಡೆ ಒಂದು ಹಾಕಿದ್ದಾರೆ, ಇದು 1.5 ಟನ್ ಬರುತ್ತಂತೆ, ಇದು 1.5 ಟನ್ ಅಂದರು. ನನ್ನ ಪ್ರಕಾರ ಒಂದು 2 ಟನ್ ಬರ್ಬೋದು. ಅದು ಕೋರ್ತಾ ಇಲ್ಲ, ಗಾಡಿಗೆ ಏನಾದ್ರು ಡ್ಯಾಮೇಜ್ ಆದತ್ತು ಅವರು. ವಾಪಸ್ ತೆಗಿತಾವ್ರೆ. ಆಗಲ್ಲ ಅದಲ್ಲಿ ಇಡೋಕ್ಕೆ, ಅಂದರೆ ಮೇಲಿಂದ ಒಂದೇ ಸಮ ಇಟ್ಟರೆ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ನೋಡಿ ಅದು ಕರೆಕ್ಟಾಗಿ 2 ಇಂಚ್ ಗ್ಯಾಪ್ ಐತೆ, ಅಲ್ಲಿ ಇಡೋಕೆ ಹೋಗ್ತಾವ್ರೆ, ಅದು ಆಗ್ತಾ ಇಲ್ಲ. ನೋಡೋಣ ಏನು ಮಾಡ್ತಾರೆ, ತೆಗಿಲಿ ಹೊರಗಡೆ. ಹೊರಗಡೆ ತೆಗಿತಾವ್ರೆ, ತೆಗಿಲಿ ಬಿಡಿ, ಆಮೇಲೆ ನೋಡೋಣ. ಗುರು ಹೈದ್ರಾಬಾದಿಗೆ ಬಂದಂಗಿಂದ ನಮ್ಮ ಟೈಮೇ ಸರಿ ಇಲ್ಲ ಗುರು. ಗ್ರಾಚಾರ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ನೋಡಿ. ಮಿರರ್ ಮುರಿದೋಯ್ತು. ಆ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ಕೊ ಬರ್ತಾ ಇದೆ, ರೈಟ್ ಸೈಡಲ್ಲಿ ಮರ ಟಚ್ ಆಗಿ ಮಿರರೇ ಮುರ್ಕತ್ತು. ಈಗ ಮಿರರ್ ಬೇರೆ ಹಾಕಿಸ್ಬೇಕು. ಆಲ್ರೆಡಿ ಹೈದ್ರಾಬಾದಿಗೆ ಬಂದು ಲಾಸಲ್ಲಿ ಇದ್ದೀನಿ, ಅದರಲ್ಲಿ ಇದು ಬೇರೆ. ಏನು ಮಾಡೋದು? ಅಲ್ಲೈತೆ, ಬನ್ನಿ ತೋರಿಸ್ತೀನಿ. ಅಲ್ಲೈತೆ, ಇಲ್ಲೆಲ್ಲೋ ಬಿದ್ದೋಯ್ತಪ್ಪ. ಈ ಕಡೆ ಫುಲ್ಲು ರೈಟಿಗೆ ಹಾಕಿದ್ನ, ಲೆಫ್ಟ್ ಸೈಡಲ್ಲಿ ಈ ಮಿಷಿನ್ ಇತ್ತು ಅಂದ್ಬಿಟ್ಟು ಈ ಕಡೆ ನೋಡ್ಕೊಂಬಂದು ರೈಟ್ ಸೈಡಲ್ಲಿ ಈ ಕಡೆ ಬಂದ್ಬಿಟ್ಟೆ. ನೋಡಿ ಮುರ್ದೇ ಹೋಯ್ತು ಮಾರಾಯ. ಸಾವು. ಏನು ನಮ್ಮ ಟೈಮಿಂಗ್ಸು ನೋಡಿ. ಗಾಡಿ ಏನು ಒಂಥರ ಅಸಹ್ಯ ಕಾಣ್ತೈತೆ ಹಂಗೆ. ಟೈಮೇ ಸರಿ ಇಲ್ಲ. ಟೈಮ್ ಹೋಲ್ಸೇಲಾಗೆ ಕೊಟ್ಟೋಗ್ಬಿಟ್ಟೈತೆ. ಇನ್ನು ಲೋಡು ಮುಗಿಸಿಲ್ಲ, ಆಲ್ರೆಡಿ 5:30 ಆಗೋಯ್ತು. ಎಷ್ಟೊತ್ತಿಗೆ ಮಾಡ್ತಾರೋ ನೋಡೋಣ. ಅರ್ಧ ಮುಗಿಸೋರೆ, ಇನ್ನು ಅರ್ಧ ಮಾಡ್ತಾವ್ರೆ. ಮಾಡಲಿ, ನೋಡೋಣ, ಕಾಯೋಣ. ಲೋಡ್ ಆಯಿತು ಗುರು ಆಗಲೇ. ನಿಜವಾಗ್ಲೂ ನಮಗೆ ಲೋಡು ಮಾಡ್ತಾರೆ, ಗಾಡಿ ಓಡಿಸೋದೇ ನಮಗೆ ರಿಸ್ಕ್ ಹಾಕಲ್ಲ. ಐತಲ್ಲ ನೋಡಿ, ಇದು ಲೋಡ್ ಹೆಂಗೈತೆ ಅಂದರೆ ಇಲ್ಲಿ ಐತೆ, ಅಲ್ಲಲ್ಲಿ ಗ್ಯಾಪ್ ಐತಾ. ರಗ್ಸಿ ನೀವು ಏನಿಲ್ಲ ಅಂದರೂ 40-45 kg ಮೇಲೆ ಬರ್ತಾವ. ಅವನೊಬ್ಬೊಬ್ಬರೇ ಎತ್ತಾಡಿ ಕೆಳಗಿಳಿದು ಒತ್ತಿ ಹಾಕಿ ಮಾಡಿ ನಿಜವಾಗ್ಲೂ ಎಷ್ಟು ಸುಸ್ತಾಗುತ್ತೆ ಅಂದರೆ. ಅವಾಗಿಂದ ಆಗ್ತಾನೇ ಇದ್ದೀನಿ. ಟೈಮ್ ಎಷ್ಟು ಗೊತ್ತಾಗ ಎಕ್ಸಾಕ್ಟು ನಿಮಿಷ. ಟೈಮು ಎಕ್ಸಾಕ್ಟಾಗಿ 6:45 ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಅರ್ಧ ಗಂಟೆ ಆಗೈತೆ. ಅರ್ಧ ಗಂಟೆ ನೋಡಿ, ಹಗ್ಗ ಹಿಡಿದು ಒಳಗಡೆ ಬೆಲ್ಟ್ ಹಾಕಿ ಎಲ್ಲ ಮಾಡಿ ಇಷ್ಟು ಮಾಡಿದ್ದೀನಿ. ಇನ್ನು ಪೂರ್ತಿ ಟಾರ್ಪಲ್ ಎಳಿಬೇಕು. ಆ ಗಾಡಿಯವರಿದ್ದರು, ಗಾಡಿಯವರೆಲ್ಲ ಹೋಗ್ಬಿಟ್ಟಿದ್ರು. 2 ಗಾಡಿಯವರಿದ್ರು, ಸ್ವಲ್ಪ ಹೆಲ್ಪ್ ತಗೋಬೋದಿತ್ತು. ಯಾರೂ ಇಲ್ಲ ಗುರು, ಒಬ್ಬನೇ. ನಿಜವಾಗ್ಲು ಬೇಡ ಅನ್ನಿಸ್ಬಿಟ್ಟೈತೆ. ಬನ್ನಿ ಪೂರ್ತಿ ಎಳಿಯೋಣ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ, ಎಷ್ಟೊತ್ತಿಗೆ ಮುಗುತ್ತೆ ಗುರು. ಫೈನಲಿ ಲೋಡ್ ಆಗಿದ್ದು, ಹಗ್ಗ ಟಾರ್ಪಲ್ ಹಾಕಿದ್ದು
ಎಲ್ಲ ಕಂಪ್ಲೀಟಾಗಿ ಮುಗೀತು ನೋಡಿ. ಬೇರೆ ಹಾಕಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ರಗ್ಜಿನ್ ಹಾಕ್ಬಾರ್ದಿತ್ತು, ಹೊರಗಿರ್ದು ಹೋಗ್ಬಿಟ್ಟತ್ತು, ಭಯ ಹರಿದೋಗ್ಬಾರ್ದು ಅಂತಲೇ ಒಳಗಡೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಆಮೇಲೆ ಇದು ಹಾಕಿದ್ದೀನಿ. ಏನು ಹರಿದೋಗಲ್ಲ ಅಷ್ಟು ಈಸಿಯಾಗಿ, ಆದರೂ ಏನೇ ಆದರೂ ಈ ಥರ ಲೋಡಿಗೆ ಪ್ಲಾಸ್ಟಿಕ್ ಇರಬೇಕು. ಇವೆಲ್ಲ ರಗ್ಜಿನ್ ಹಾಕಿ ಇವೆಲ್ಲ ಕಾಸ್ಟ್ಲಿವು, 10,000 ಕೊಟ್ಟು ತರಿಸಿರೋದು ರಗ್ಜಿನು. ಏನಾದ್ರು ಸಣ್ಣ ತೂತ ಆಗೋಯ್ತು ಅಂದರೂ ಮತ್ತೆ ಹೋದ ಲೆಕ್ಕ. ಅದು ಸಿಂಗಲಾಗಿ ಹಾಕೋಕ್ಕಾಗಲ್ಲ, ಮತ್ತು ಡಬಲ್ ಹಾಕ್ಬೇಕು, ಪ್ಯಾಚ್ ಹಾಕ್ಬೇಕು, ಅದು ಇದು ಹಿಂಸೆ. ಕರೆಕ್ಟಾಗಿ 7 ಗಂಟೆ ಟೈಮು, 7 ಗಂಟೆಗೆಲ್ಲ ಮುಗ್ದೇವೆ. ಸ್ನಾನ ಮಾಡಿಲ್ಲ, ಫಸ್ಟು ಬೆಂಗಳೂರಿಗೆ ಸ್ನಾನ ಮಾಡಬೇಕು. ಆ ಥರ ಆಗ್ಬಿಟ್ಟೈತೆ, ತಲೆ ಎಲ್ಲ ಹುಚ್ಚಿದಂಗೆ ಕಡಿತೈತೆ. ಏನು ಮಾಡೋದು, ನಮ್ಮ ಡಿಪಾರ್ಟ್ಮೆಂಟ್ ಹೆಂಗೆ ಹೊರಗಡೆ ಹೋದ್ಮೇಲೆ 2 ದಿನ ಆಗುತ್ತೆ, 3 ದಿನ ಆಗುತ್ತೆ, 4 ದಿನನೂ ಆಗುತ್ತೆ, ಸಹಿಸ್ಕೊಳ್ಳೇಬೇಕು. ನಮ್ಮ ಗೋವಾ ಮಂಗಳೂರಿಗೆಲ್ಲ ಹೋಗ್ಬಿಟ್ಟಿದ್ರೆ ಆರಾಮಾಗಿ ಮಾಡ್ಕೊಬೋದಿತ್ತಲ್ಲ, ಡೈಲಿ ಮಾಡ್ಬೋದು. ಇಲ್ಲಿ ಆಫೀಸ್ಗಳತ್ರ ಬಾತ್ರೂಮ್ಗಳೇ ಇಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ, ಇನ್ನೇನು ಮಾಡೋದಲ್ಲಿ. ಬಕೆಟಲ್ಲಿ ನೀರು ಇಟ್ಕೊತಿದ್ದೀನಿ. ಗಾಡಿದೊಂಚೂರು ಶೇಪ್ ತೊಳೆಯೋಣ ಅಂತ. ಇವಾಗ ಗಾಡಿ ಶೇಪ್ ಚಿಪ್ ತೊಳ್ಕೊಂಡು ಮತ್ತೆ ಹೊರಡ್ಬೇಕಾದ್ರೆ ಸಿಗೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಅದು ಗೊತ್ತಿಲ್ಲ, ಕೊಡ್ತೀನಿ ಅಂತ ಹೇಳ್ತಾವ್ರೆ. ಅದು ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಬಿಲ್ಲೆಲ್ಲ ಇಸ್ಕೊಂಡು ಅಡ್ವಾನ್ಸ್ ಎಲ್ಲ ಹಾಕಿಸ್ಕೊಂಡು ಹೊರಡೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಬೆಳಗಿನ ಶುಭೋದಯಗಳು. ಅಂದರೆ ನಿನ್ನೆ ನೋಡ್ದಂಗೆ ಹಗ್ಗ ಟಾರ್ಪಲ್ಲೆಲ್ಲ ಹಾಕಿ ಕೈಕಾಲೆಲ್ಲ ತೊಳ್ಕೊಂಡು ಬಂದು ಗಾಡೀಲಿ ಕೂತಿದ್ದು. ನೆನ್ನೆ ಬಿಲ್ ಕೊಡ್ತಾರೆ ಅಂತ ಕಾದು ಸಾಕಾಯಿತು. ನೆನ್ನೆ ಎಲ್ಲ ಬಿಲ್ಲೇ ಬರಲಿಲ್ಲ. ಟೈಮಿಗೆ ಆಲ್ರೆಡಿ 9 ಗಂಟೆ ಆಗ್ಬಿಟ್ಟೈತೆ ನೋಡಿ. ಬಿಸಿಲೆಲ್ಲ ಯಾವ ಥರ ಹೊಡಿತೈತೆ ಅಂದರೆ ಅಷ್ಟು ಬಿಸಿಲು ಹೊಡಿತೈತೆ. ಬೆಳಗ್ಗೆ 9 ಗಂಟೆ ಆಗೈತೆ. ನಿನ್ನೆ ಇನ್ನು 4:45 5 ಗಂಟೆಗೆಲ್ಲ ಲೋಡ್ ಮಾಡಿ ಮುಗಿಸಿದ್ರು, ಆದ್ರೂ ಬಿಲ್ ಕೊಟ್ಟಿಲ್ಲ. ನನ್ನ ಅವಸ್ಥೆ ನೋಡಿ, ಸ್ನಾನ ಮಾಡಿದೆ ನಿಜವಾಗ್ಲೂ ಬೇಡ ಅನ್ನಿಸ್ಬಿಟ್ಟೈತೆ. ಸ್ನಾನ ಮಾಡೋಕ್ಕೊಂದು ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ. ನೆನ್ನೆನೇ ಬಿಲ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ಬೋದಿತ್ತು. ಖಾಲಿ ಮಾಡ್ತಾರಂದ್ರೆ ಹೊಸರ್ಗೆ ಹೋಗ್ಬೋದಿತ್ತು. ನೆನ್ನೆ ಬಿಲ್ಲು ಕೊಡಲಿಲ್ಲ, ಏನೂ ಇಲ್ಲ, ಇಲ್ಲೇ ಆಲ್ಟ್ ಆಗಿದ್ದೀವಿ. ಇನ್ನು ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನೋ ಇನ್ನೂ ಒಂದೂ ಗೊತ್ತಿಲ್ಲ. ಆಲ್ರೆಡಿ 5 ದಿನ ಆಗೋಯ್ತು. 5ನೇ ತಾರೀಕು ಬೆಂಗಳೂರು ಬಿಟ್ಟವನು ನಾನು. 5ನೇ ತಾರೀಕು 10ನೇ ತಾರೀಕು ಬತ್ತು. ಇಲ್ಲೇ ಇದ್ದೀನಿ. 5 ದಿನ ಆಗೋಯ್ತು. ಒಂದು ಲೋಡ್ಗೆ ಇಷ್ಟು ದಿನ ಮಾಡಿದರೆ ನಮ್ಮ ಕತೆ ಏನಾಗಬೇಡ. ಗಾಡಿ ಮೇಂಟೈನ್ ಮಾಡೋದು ಹೆಂಗೆ, ಲೋನ್ ಕಟ್ಟೋದು ಹೆಂಗೆ ಗೊತ್ತಿಲ್ಲ ಗುರು. ನಿಜವಾಗ್ಲೂ ಈ ಟ್ರಿಪ್ಪು ಭಾರಿ ಲಾಸು, ಭಾರಿ ಬೇಜಾರು. ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲೇ ಗೇಟ್ ಹತ್ರನೇ ಇದ್ದೀನಿ. 2-3 ಗಾಡಿಗಳು ಅಲ್ಲಿದ್ದಾವೆ. ಒಟ್ಟಿಗೆ 4 ಗಾಡಿ ಲೋಡ್ ಆಗಿರೋದು ಇವತ್ತು. ಇನ್ನೂ 4 ಗಾಡಿ ಲೋಡ್ ಆಗ್ತಾವಂತೆ. ಇವರು ಸೆಕ್ಯೂರಿಟಿ ಹೇಳೋ ಪ್ರಕಾರ 4 ಗಾಡಿ ಇವತ್ತು ಬರ್ತಾವಲ್ಲ, ಆ 4 ಗಾಡಿ ನೆನ್ನೆ ಲೋಡ್ ಆಗಿರೋ ನಮ್ಮ 4 ಗಾಡಿ ಒಟ್ಟಿಗೆ 8 ಗಾಡಿಗೂ ಒಂದೇ ಸತಿ ಬಿಲ್ ಮಾಡಿ ಬಿಲ್ ಕೊಡೋದಂತೆ ಅಂತ ಸೆಕ್ಯೂರಿಟಿ ಹೇಳ್ತಾ ಇರೋದು. ನಾವು ಬೇಡ, ಖಾಲಿ ಮಾಡ್ಕೊಬಿಡಿ, ನಮಗೆ ಒಂದಿನದ ಲೋಕಲ್ ಬಾಡಿಗೆ ಏನಾಯ್ತು ಕೊಡಿ ಅಂತ ನಾವು ಜಗಳ ಆಡ್ತಿದ್ದೀವಿ ನಿನ್ನೆಯಿಂದ. ನೋಡಬೇಕು, ಬೇಗ ಬಿಲ್ ಕೊಟ್ಟರೆ ಹೋಗ್ಬೇಕು. ಲೇಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಸಂಜೆ ಕೊಡ್ತಾರೋ, ಸಂಜೆ ಇಸ್ಕೊಂಡು ಹೋಗ್ಬೇಕು. ಆಲ್ಟಿಂಗ್ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಯಾವ್ಯಾವ ಲೋಡ್ ಬಿಡ್ಕೊಂಡು ಇಲ್ಲಿ ಲೋಡಿಗೆ ಬಂದಂಗೆ ಆಯಿತು. ಈ ಲೋಡ್ ಬಂದ ಮೇಲೆ ಇನ್ನೊಂದು ಲೋಡ್ ಬಂತು ಗುರು. 3 ದಿನದಿಂದ ಲೋಡೇ ಇರಲಿಲ್ಲ. ನಿನ್ನೆ ಈ ಲೋಡ್ ಬಂತು. ಈ ಲೋಡಿಗೆ ಬಂದು ಅರ್ಧ ಲೋಡ್ ಆದಮೇಲೆ ಬೇರೆ ಲೋಡ್ ಬಂತು. ಅದು ನೋಡ್ರಿ, ಅಷ್ಟೊತ್ತಿಗೆ ಅರ್ಧ ಗಾಡಿ ಲೋಡ್ ಆಗೋಗಿತ್ತು. ನಿಜವಲ್ಲ ಭಾರಿ ಬೇಜಾರಾಗ್ಬಿಟ್ಟೈತೆ. ಹುಷಾರಿಲ್ದಂಗೆ ಬೇರೆ ಆಗ್ಬಿಟ್ಟೈತೆ. ಶೀತ, ಗಂಟ್ಲು ನೋವು, ಅಡ್ಜಸ್ಟ್ ಆಗಲ್ಲ ವೆದರು. ಹೊರಗಡೆ ಬಂದಾಗೆಲ್ಲವ ಏನು ಮಾಡೋದು. ನೋಡೋಣ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನು ನೋಡ್ಬಿಟ್ಟು ಮತ್ತೆ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ ಗುರು. ಫೈನಲಿ ಬರೋಬ್ಬರಿ 10:00 ಬಿಲ್ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 5 ಗಂಟೆ ಲೋಡ್ ಆಗಿದೆ. ಇವಾಗ 10:00 ಬಿಲ್ ಕೊಟ್ಟಿದ್ದಾರೆ ನೋಡಿ ಗುರು. ಫೈನಲಿ ಸ್ನಾನ ಮಾಡೋ ಅಂತ ಟೈಮ್ ಬಂತು. ಇಲ್ಲೇ ಡಾಬಾ ಐತೆ, ಒಂದು ಕಾನ್ಸ್ ಮೆಟ್ರೋ ಡಾಬಾ ಅಂತ. ಇಲ್ಲ ಹಿಂದ್ಗಡೆ ಸ್ನಾನ ಮಾಡೋಕ್ಕೆ ಎಲ್ಲ ತೊಟ್ಟಿ ಐತೆ. ಈಗ ನೋಡ್ಕೊಬಿಟ್ಟು ಬಂದು ಹೋಗೋಣ, ಸ್ನಾನ ಮಾಡ್ಕೋಣ. ಇನ್ನೊಂದು ಗಾಡಿನೂ ಇಲ್ಲೇ ಐತೆ. ಒಟ್ಟಿಗೆ 4 ಗಾಡಿ ಲೋಡ್ ಆಗಿದ್ದು. 4 ಗಾಡೀಲಿ 2 ಗಾಡಿ ನಾವಿಬ್ಬರು ಮುಂದೆ ಬಂದು, ಇನ್ನು 2 ಗಾಡಿ ಹಿಂದೆ ಬರ್ತಾವ್ರೆ. ಬನ್ನಿ ಹೋಗ್ಬಿಟ್ಟು ಫಸ್ಟು ನೀಟಾಗಿ ಫ್ರೆಶ್ ಅಪ್ ಹಾಕ್ಬಿಟ್ಟು ಇದೇ ಡಾಬಾದಲ್ಲಿ ತಿರ್ಗಾ ಹೊಟ್ಟೆ ತುಂಬ ಊಟ ಮಾಡ್ಕೊಬಿಟ್ಟು ಒಂದು 2 ಅವರ್ ಮಲಗಿದ್ದು ಹೋಗೋಣ ಅಂತ. ಈಗಲೇ ಎಂತ ಬಿಸಿಲು ಬರ್ತೈತೆ ಸಿಗಾಬಟ್ಟೆ. ಹೆಂಗಿದ್ರೆ ಬೆಳಗ್ಗೆನೇ ಖಾಲಿ ಮಾಡೋದು. ಹಾಗಾಗಿ ಮಲಗಿದ್ದು ಹೋಗೋಣ ಅಂತ ಪ್ಲ್ಯಾನಿಂಗು. ನೋಡೋಣ ಆದರೆ ಈಗಲೇ ಹೊರಡ್ತೀವಿ, ಇಲ್ಲ ಮಲಗಿದ್ದು ಹೊರಡೋದು. ಬನ್ನಿ ಹೋಗ್ಬಿಟ್ಟು ಫಸ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಫ್ರೆಶ್ ಅಪ್ ಆದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತೈತೆ ಅಂದರೆ ನಿಜವಾಗ್ಲೂ ಬಾಡಿ ಎಲ್ಲ ಒಂಥರ ಫ್ರೀ ಆದಂಗೆ ಅನ್ನಿಸ್ತೈತೆ. ಸ್ನಾನ ಆಯಿತು. ಸೆಕೆ ತಡಿಯೋಕೆ ಆಯ್ತಾ ಇಲ್ಲ. ಫ್ಯಾನು ಹಾಕಿದ್ದೀವಿ, ತಣ್ಣೀರ ಸ್ನಾನ ಮಾಡ್ಕೊಂಡು ಬಂದಿರೋದು. ಆದರೂ ಸೆಕೆ ಎದ್ದು ಹೊಡಿತೈತೆ. ಸೆಕೆ ಆ ರೇಂಜಿಗೆ ಬಿಸಿಲು ಬರ್ತೈತೆ. ಸ್ನಾನ ಆಗಿದ ತಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ ಎಲ್ಲರೂ ಮಂಕೊಬಿಟ್ರೆ ಸ್ವರ್ಗ ನಿದ್ದೆ ಮಾತ್ರ. ಹೋಗೋಣ, ಊಟ ಮಾಡೋಣ, ನೋಡೋದು ಏನೈತೆ ಅಂತ ಕೇಳ್ಬಿಟ್ಟು ಊಟ ಮಾಡೋಣ. ಊಟ ಮಾಡಿಬಿಟ್ಟು ಮುಂದೆ ಎಲ್ಲಾದರೂ ಮರದ ನೇರಳು ನೋಡ್ಬಿಟ್ಟು ಗಾಡಿ ಸೈಡಕ್ಕೆ ಶಿಸ್ತ ಮಂಕೊಳ್ಳೋದು. ಬಿಸಿಲು ಕಮ್ಮಿ ಆಯಿತು ಅಂದರೆ ಓಡಿಸೋದು. ನೋಡೋಣ
ಏನು ಮಾಡೋದು ಅಂತ ಅವನ್ನ ಇನ್ನು ಮಾಡ್ತಾವ್ರೆ. ಬರಲಿ, ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊ ಬರ್ತೀವಿ. ಇವಾಗ ಒಂದು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆದಂಗೆ ಆಯಿತು. ನೋಡೋಣ, ನಾಳೆ ಬೆಳಗ್ಗೆ ಖಾಲಿ ಮಾಡ್ತೀವಿ ಅಂತ ಹೇಳವ್ರೆ. ಬೆಳಗ್ಗೆನೇ ಬನ್ನಿ, ಮಧ್ಯಾಹ್ನದೊಳಗೆ ಬನ್ನಿ, 4 ಗಾಡಿನೂ ಒಟ್ಟಿಗೆ ಬನ್ನಿ. ಮಧ್ಯಾಹ್ನದೊಳಗೆ ಬಂದರೆ ಖಾಲಿ ಮಾಡ್ತೀವಿ, ಮಧ್ಯಾಹ್ನ ಮೇಲೆ ಆದರೆ ಖಾಲಿ ಮಾಡಲ್ಲ ಅಂತ ಹೇಳವ್ರೆ. ಇವತ್ತು ನೈಟ್ ಯಾವಾಗ ಆಲ್ಟ್ ಆಯ್ತು ನಾವಲ್ಲಿ. ನಾಳೆ ಮಧ್ಯಾಹ್ನದ ಗಂಟೆ ಏನು ಟೈಮ್ ತಗೊಳ್ಳಲ್ಲ. ನೋಡೋಣ, ಊಟ ಮಾಡ್ಕೊಬಿಟ್ಟು ಆದರೆ ಮಂಕೊಳ್ಳೋದು ಇಲ್ಲ ಹೊರಡೋಣ. ನೋಡೋಣ ಹೆಂಗಾಗುತ್ತೆ ಹಂಗೆ. ಊಟ ಮಾಡ್ಕೊಂಬರ. ಊಟ ಎಲ್ಲ ಆಯ್ತಪ್ಪ. ಊಟ ಅಂತೂ ಪಟ್ಟಸ್ಕ ಬಂದಿದ್ದಾಗ ಊಟ ಚೆನ್ನಾಗಿಲ್ಲ ಅಂದರೆ ಬೇಜಾರು ಬಿಡ್ತದೆ ಗುರು. ಊಟ ಮಾಡ್ಕೊಬಂದು ಊಟ ಏನು ಹೇಳ್ಕೊಳಂಗೆ ಇರಲಿಲ್ಲ. ಅದಕ್ಕೆ ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಬಿಸಿಲು ಹೊಡಿತೈತೆ. ಸಂಜೆ ಆಯಿತು ಅಂದರೆ ಕರ್ನೂಲ್ ಫುಲ್ಲು ಜಾಮ್ ಆಯ್ತದಂತೆ. ಅದಕ್ಕೇನೆ ಇವಾಗ ಕರ್ನೂಲಾದರೂ ಪಾಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಈಗ ಮುಂದೆ ಐತಲ್ಲ ಗಾಡಿ, ಅವ್ರು ಹೊರಡ್ತಾರೆ, ಅವರಿಂದ ನಾನು ಹೊರಡ್ಬೇಕು. ಕರ್ನೂಲೆಲ್ಲ ಪಾಸ್ ಮಾಡಿ ಬಿಸಿಲು ಕಮ್ಮಿ ಆಗಿಲ್ಲ ಅಂದರೆ ಮಂಕೊಳ್ಳೋದು, ಬಿಸಿಲು ಕಮ್ಮಿ ಆಗಿದ್ರೆ ಹೋಗ್ಬಿಡೋದು. ಸುಮ್ಮನೆ ಎಂತ ಟೈಮ್ ವೇಸ್ಟ್ ಮಾಡೋದು. ನೈಟ್ ಹೋಗಿ ಆರಾಮಾಗಿ ಮಲ್ಕೋಬೋದು. ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ. ಆದರೂ ನೀನು ಸಂಜೆ ಆಯ್ತಾ ಬತ್ತು ಅಂದರೆ ಕರ್ನೂಲೇನೋ ಫುಲ್ಲು ಜಾಮ್ ಆಗುತ್ತಂತೆ. ನನಗೆ ಈ ರೂಟ್ ಹೊಸದು, ನನಗೇನೋ ಗೊತ್ತಿಲ್ಲ. ನೀವು ಅಣ್ಣ ಹೇಳಿದ್ರು ಮುಂದ್ಗಡೆ ಗಾಡಿಯವರು ರೆಗ್ಯುಲರ್ ಇದೇ ರೂಟ್ ಓಡಿಸೋದಂತೆ. ಜಾಮ್ ಆಗಿಬಿಡುತ್ತೆ, ಈಗಲೇ ಹೋಗೋಣ ಅಂದರು. ಅದಕ್ಕೆ ಹತ್ತು ಬಂದು ಬನ್ನಿ ಹೊರಡುವ. ಸೆಕೆ ಬಿಸಿಲು ಯಪ್ಪ ದಗ ಕುದೀತೈತೆ. ಏನೇ ಆಗಲಿ ನೈಟ್ ಗಾಡಿ ಓಡಿಸೋದೇ ಬೆಸ್ಟ್ ಗುರು. ಆರಾಮಾಗಿ ಕತ್ಲೆಯಲ್ಲಿ ತಂಪೊತ್ತಾಗಿ ಕೂಲಾಗಿ ಗಾಡಿ ಓಡಿಸ್ಬೋದು. ಈ ಬಿಸಿಲಲ್ಲಿ ಐತಲ್ಲ ಸವಾಸ ಬೇಡ ಅನ್ನಿಸ್ಬಿಡ್ತದೆ. ಸದ್ಯಕ್ಕೆ ದೇವನಹಳ್ಳಿ ಹತ್ರ ಇದ್ದೀನಿ. ಮಧ್ಯಾಹ್ನ ಡಾಬಾದ ಹತ್ರ ಸ್ನಾನ ಮಾಡಿ ಊಟ ಮಾಡಿ ಹೊರಟೋನು ಕರ್ನೂಲ್ ಹತ್ರ. ಇವಾಗ ಎಕ್ಸಾಕ್ಟು ಬಂದ್ಬಿಟ್ಟು ದೇವನಹಳ್ಳಿ ಹತ್ರ ರೀಚ್ ಆಗಿದ್ದೀನಿ. ಅಲ್ಲಿಂದ ಹೊರಟೋರು 2 ಗಾಡಿನೂ ನಾನ್ ಸ್ಟಾಪ್. ಮಧ್ಯಾಹ್ನ 3 ಗಂಟೆ 3:15 ಆಗಿತ್ತು ಹೊರಟಿರೋರು. ಟೈಮು ಬರೋಬ್ಬರಿ 10:15. ನಾನ್ ಸ್ಟಾಪು 3 ಗಂಟೆ 4, 5, 6, 7, 8, 9, 10, 11 8 ಅವರ್ ಜರ್ನಿ ನಾನ್ ಸ್ಟಾಪ್. 8 ಅವರ್ ಗಾಡಿ ಓಡಿಸಿ ಇವಾಗ ಇಲ್ಲಿ ಕೂತಿದ್ದೀವಿ. ಸಿಕ್ಕಾಪಟ್ಟೆ ಗಾಡಿಗಳು ರೋಡಲ್ಲಿ, ಹಂಗಾಗಿ ರೋಡ್ಸ್ ಆಗಲಿಲ್ಲ. ಸದ್ಯಕ್ಕೆ ದೇವನಹಳ್ಳಿ ಹತ್ರ ರೀಚ್ ಆಗಿದ್ದೀವಿ. ಹೊಟ್ಟೆ ಸಿಗ್ತೈತೆ. ಡಾಬಾದಲ್ಲಿ ಹೋಗಿ ಊಟ ಗೀಟ ಮಾಡೋಣ ಅಂದ್ಬಿಟ್ಟು ಗಾಡಿ ನಿಲ್ಸಿದ್ದೀನಿ. ಹಿಂದೆ ಬರ್ತಾವೆ ಆ ಗಾಡಿ ಅಣ್ಣ, ಹಿಂದೆ ಬರ್ತಾವ್ರೆ. ಬನ್ನಿ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಬರೋಣ. ಹೊಟ್ಟೆ ಸಿಗ್ತೈತೆ, ಹೊಟ್ಟೆ ತುಂಬ ಊಟ ಮಾಡ್ಕೊಬರೋಣ. ಮಧ್ಯಾಹ್ನ ತಿಂದಿದ್ದು ಊಟನೇ ಯಾಕೋ ಸೆಟ್ ಅನ್ನಿಲ್ಲ, ಚೆನ್ನಾಗಿರಲಿಲ್ಲ. ಇವಾಗ ಇನ್ನೇನು ಇಲ್ಲಿಂದ ಆರಾಮಾಗಿ ಒಂದು 1.5 ಅವರ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್. 2 ಅವರ್ ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತೀವಿ. ಹೋಗಿ ಅದಕ್ಕೆ ಇಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋಣ. ಬರ್ರಿ, ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ. ಎಗ್ ರೈಸ್ ತಿನ್ಕೊಂಬಂದು ಚೆನ್ನಾಗಿತ್ತು ಊಟ. ಪಲ್ಲವಿ ಡಾಬಾ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಿಂದ ಹಿಂದೆ ಚೆನ್ನಾಗಿತ್ತು ಊಟ ಎಲ್ಲ ಆಯಿತು. ಬನ್ನಿ ಹೊರಡೋಣ. ಇಲ್ಲಿಂದ ಕರೆಕ್ಟಾಗಿ 72 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಕರೆಕ್ಟಾಗಿ 1.5 ಅವರ್ ತೋರಿಸ್ತೈತೆ ಮ್ಯಾಪಲ್ಲಿ. ಅಂದರೆ ಅದು ಕಾರ್ ಲೆಕ್ಕಾಚಾರಕ್ಕತ್ತೆ. ನಾವು ಒಂದು 2 ಅವರಿಗಾದ್ರೂ, ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಒಂದು 2 ಅವರಿಗೆ ಆರಾಮಾಗಿ ರೀಚ್ ಆಗ್ಬೋದು. ಬನ್ನಿ ಹೊರಡೋದು. ಇಲ್ಲಿಂದ ಏನು ಒಂದು 3 ಕಿಲೋಮೀಟ್ರು ಲೆಫ್ಟ್ ತಗೊಂಡ್ರೆ ಸ್ಯಾಟಲೈಟ್ ರಿಂಗ್ ರೋಡು. ದಾಬಾಸ್ಪೇಟೆಯಿಂದ ಹೊಸಕೋಟೆವರೆಗೆ ಐತಲ್ಲ ಆ ರಿಂಗ್ ರೋಡು. ಹೊಸಕೋಟೆ ಲೆಫ್ಟ್ ತಗೊಂಡು ಸೀದಾ ಮಾಲೂರಿಂದ ಸುಲೇಬೇಲಿಯಿಂದ ಸೀದಾ ಹೊಸೂರು. ಅಂದರೆ ಹೊಸೂರು ಒಳಗೆ ಎಂಟ್ರಿ ಆಗಲ್ಲ ನಾವಿನ್ನ. ಕರ್ನಾಟಕ ಬಾರ್ಡ್ರಿನೇ. ಬಾಗೇಪಲ್ಲಿ ಅಲ್ಲ ಅಂತ ಬಾಗಲೂರು ಅಂತ ಬರ್ತದೆ ಸರ್ಜಾಪುರ ರೋಡಲ್ಲಿ. ಕರ್ನಾಟಕದ ಒಳಗೇನೆ. ಆ ಕಡೆ ಕಾಲಿಟ್ರೆ ತಮಿಳ್ನಾಡು, ಈ ಕಡೆ ಕಾಲಿಟ್ರೆ ಕರ್ನಾಟಕ, ಆ ಥರ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ತೋರಿಸಿ ಸಿಗೋಣ, ಮುಂದೆ ಹೋಗೋಣ ಬರ್ರಿ. ಟೈಮು ಬಂದ್ಬಿಟ್ಟು ಬರೋಬ್ಬರಿ ಕರೆಕ್ಟಾಗಿ 11:15. ಆಗಲೇ ಬಂದಾಗ 10:15 ಆಗಿತ್ತು. 3:15 ಆಯಿತು. ಜನ ಸಿಕ್ಕಾಪಟ್ಟೆ ರಶ್ ಇದ್ರು. ಬರೀ ನಮ್ಮ ಲಾರಿ ಡ್ರೈವರ್ಸೇನೆ. ಚೆನ್ನಾಗಿತ್ತು ಊಟ ಎಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ಗಾಡಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಗಾಡಿ ನಿಂತವೆ. ಹೊರಡೋಣ. 11:08 ಅಂದರೆ ಅರ್ಧ ಗಂಟೆ ಹಿಂದೆ ಐತೆ ನಂದು. 11:08 ಅಂದರೆ ಸುಳ್ಳು ಹೇಳ್ತವನಪ್ಪ ಅನ್ಕೋಬೇಡಿ.